ಕಳೆದ 3 ತಿಂಗಳಲ್ಲಿ ವಿನಾಕಾರಣ ಹೊನ್ನೇನಹಳ್ಳಿ ಪಿಡಿಒರನ್ನ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜಮ್ಮ ಅವರನ್ನ ಕಳೆದ 3 ತಿಂಗಳಲ್ಲಿ 2 ಬಾರಿ ವರ್ಗಾವಣೆ ಮಾಡಲಾಗಿದ್ದು, ಈ ವರ್ಗಾವಣೆ ಖಂಡಿಸಿ ಸೋಮವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಿಗೆ ಭಾರಿ ತೊಂದರೆಯಾಗ್ತಿದ್ದು, ಟೈಮ್ 9 ನ್ಯೂಸ್ ಜೊತೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ವೆಂಕಟೇಶ್, ನಾವು ಹೊನ್ನೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು. ನಾವು ಇವತ್ತು ಪ್ರತಿಭಟನೆ ನಡೆಸಿದ್ದೇನು ಅಂತಂದರೆ, ಪ್ರೆಸ್ ಮೀಟಿಂಗ್ ಕರೆದಿದ್ದು. ನಾವು PDO ನಾವು ಬಂದು ಅಧ್ಯಕ್ಷರಾಗಿ 4 ತಿಂಗಳಾಯಿತು. 4 ತಿಂಗಳಿಂದನೂ 2 ತಿಂಗಳಿಗೊಂದ್ಸರಿ ವರ್ಗಾವಣೆ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ನಾವು PDO ಬೇಕು ಅಂತ ಹೇಳ್ಬಿಟ್ಟು ಒಂದು ತುರ್ತಾಗಿ ಒಂದು ಸಭೆ ನಡ್ಕೊಂಡಿದ್ವಿ. ಒಂದು ನೀರಿನ ಸಮಸ್ಯೆನೂ ಇತ್ತು, ಜಲಜೀವನ ಸಮಸ್ಯೆ ಇತ್ತು. ಅದಕ್ಕೋಸ್ಕರ ನಾವು ಸಣ್ಣದಾಗಿ ಸಭೆ ಕರೆದಿದ್ದು. ಎಲ್ಲ ಮೆಂಬರ್ಸ್ಗಳಿಗೂ ಅವೇರ್ನೆಸ್ ಕೊಟ್ವಿ. ಈ ಥರ PDO ಬರ್ತಾಯಿಲ್ಲ, ನಮ್ಮ ಊರಲ್ಲಿ ಕೆಲಸ ಕಾರ್ಯಗಳನ್ನ ನಡೀತಾ ಇಲ್ಲ. ಯಾವುದೇ ಒಂದು ಕಾರ್ಯ ನಡಿಬೇಕು ಅಂತಂದರೆ ಒಬ್ಬ ಅಧಿಕಾರಿ ಇರಬೇಕು. ಅಧಿಕಾರಿನೇ ಇಲ್ಲ ಅಂದರೆ ನಾವೇನು ಕೆಲಸಗಳು ಮಾಡೋಕ್ಕಾಗುತ್ತೆ? ಯಾವ ರೀತಿ ನೀವು ಪಬ್ಲಿಕ್ಕೇ ಬರ್ತಾರೆ, PDO ಇಲ್ಲ ಅಂತಂದರೆ ನಾವು ಅವರೇ ಇಲ್ಲ ಅಥವಾ ಹೆಂಗೆ ಕೆಲಸಗಳು ಮಾಡೋದು ಅಂತ ಪ್ರತಿಯೊಬ್ಬರೂ ನಮಗೆ ಅವೇರ್ನೆಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವುಗೋಸ್ಕರ PDO ನಮಗೆ ಚೆನ್ನಾಗಿ ಸ್ಪಂದಿಸ್ತಾಯಿದ್ರು. ಚೆನ್ನಾಗಿ ಏನೇ ಕೆಲಸ ಆಗಲಿ ಏನಿದಾಗಲಿ ಎಲ್ಲ ನಡೆಸ್ಕೊಡ್ತಾಯಿದ್ರು. ಎಲ್ಲ ಸದಸ್ಯರು ಅಷ್ಟೇ. PDO ಮುಂದೆ ಏನೂ ಸಮಸ್ಯೆ ಇರ್ತಿರ್ಲಿಲ್ಲ. ಈಗ ನೋಡಿದ್ರೆ ಈ ಥರ PDO ಬೇಡ ಅಂತೇಳಿ, ಯಾರೇ ಬರಲಿ ಕೆಲಸ ಕಾರ್ಯ ಮಾಡ್ಕೊಂಡೋಗಿ ಸಾಕು ಅಂತೇಳಿ ನಮ್ಮ ಮುಖಂಡರು ಮಾತಾಡ್ತಾಯಿದ್ದಾರೆ. ಇವಾಗ ಅದೇ PDO ಬೇಕಾ, ಬೇರೆ PDO ಬಂದರೆ ಆಗುತ್ತಾ? ಇವಾಗ ನಮಗೇನೊಂದು ಮುಖಾಂತರ ಈಗ ಅವರೇ PDO ಬಂದು ನಡೆಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲ ಸದಸ್ಯರು ಮನವಿ. ಅದು ಇವಾಗ ಹೊಸ PDO ಯಾರು ಬಂದಿದ್ದಾರಾ? ಬಂದಿಲ್ಲ. ಅವ್ರು ಬರೋದು ಎಷ್ಟು ತಿಂಗಳಾಗುತ್ತೋ ಏನೋ. ಅದಕ್ಕೋಸ್ಕರ ನಾವು ಅರ್ಜೆಂಟು ಇವಾಗ ಎಲ್ಲ ಪಬ್ಲಿಕ್ಕು ಗಲಾಟೆ ಮಾಡ್ತಾರೆ. ಕೆಲಸಗಳಾಗಿಲ್ಲ ಊರಲ್ಲಿ, ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಅದು ಇದು ಅಂತಲೇ ತುಂಬ ಸಮಸ್ಯೆ ಆಗುತ್ತೆ. ಒಂದು ಪಂಚಾಯತಿಲಿ ಅಧಿಕಾರಿಗಳೇ ಇಲ್ಲ ಅಂತಂದರೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು PDO ವಿರುದ್ಧ ನಾವು ಒಂದು ಸಭೆ ನೋಡಿಕೊಂಡು PDO ಬೇಕು ಅಂತೇಳಿ ನಾವೆಲ್ಲರೂ ಅವೇರ್ನೆಸ್ ಕೊಡ್ತಾಯಿದ್ವಿ. ಇವತ್ತಿನ ಕಾರ್ಯಕ್ರಮ ಏನು ಅಂದರೆ ಜಲಜೀವನದ ವಿಷಯದ ಬಗ್ಗೆ ಮಾತಾಡ್ದು. ಅದಾದಮೇಲೆ PDOನ 2 ತಿಂಗಳಿಗೊಂದ್ಸತಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಜಿಲ್ಲಾ ಪಂಚಾಯತಿಗೆ ಹಾಕಿ ತಿರ್ಗಾ ರಿಟರ್ನ್ ಪಂಚಾಯತಿಗೆ ಹಾಕೊಂಡು ತಿರ್ಗಾ ಈಗ ಬಾರಿನ ವಿಷಯಕ್ಕೆ ತಿರ್ಗಾ ಚೇಂಜ್ ಮಾಡಿದ್ದಾರೆ ಜಿಲ್ಲಾ ಪಂಚಾಯತಿಗೆ. ಮತ್ತು ಯಾವುದೇ ಖಾತೆ ಆಗ್ಬೋದು, ವರ್ಗಾವಣೆ ಕೆಲಸಗಳಾಗ್ಬೋದು, ಮತ್ತೊಂದು ಆಗ್ಬೋದು, PDO ಇಲ್ದರೆ ಏನೂ ಕೆಲಸ ಆಗೋದಿಲ್ಲ. ಮತ್ತು ಸಮಸ್ಯೆಗಳು ಖಾತೆಗಳಾಗ್ಬೋದು, ಪ್ರತಿಯೊಂದು ಏನೇ ನೀರಿಂದ ಆಗ್ಬೋದು, ಮೋಟ್ರು ರಿಪೇರಿದ್ದಾಗ್ಬೋದು, ಬಲ್ಪ್ ಇದೆಲ್ಲ ಆಗ್ಬೋದು. ಅದರಿಂದ ಮೇಡಮ್ ಇಲ್ದಿರ ಯಾವುದೇ ಸಮಸ್ಯೆ ಆಗಲ್ಲ. ನಮಗೆ 3 ತಿಂಗಳಿಗೆ 2 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡೋದು ಕ್ಯಾನ್ಸಲ್ ಮಾಡಿ ಈ ಮೇಡಮ್ಮೆ ಅಂತೆಲ್ಲ ಯಾರನ್ನೇ ಹಾಕಲಿ ನಮಗೆ ವರ್ಗಾವಣೆ ಆಗದೆ ಅಂತ ಮೇಡಮ್ ಹಾಕಬೇಕು ಅಂತ ಕೇಳ್ಕೊತೀವಿ. ಇಲ್ಲಿ ನಮ್ಮ ಪಂಚಾಯತಿಲಿ ಏನಂತೆ ಪದೇ ವರ್ಗಾವಣೆ ಮಾಡ್ತಾಯಿದ್ದಾರೆ. 9ನೇ ತಿಂಗಳಲ್ಲಿ ಒಂದು ಸತಿ ಮಾಡಿದ್ರು, ಮತ್ತು 11ನೇ ತಿಂಗಳಲ್ಲಿ ಒಂದು ಸತಿ ಮಾಡಿದ್ರು. ಇದೇ ಥರ ಮಾಡ್ಕೊಂಡು ಹೋದರೆ ನಾವು ಗ್ರಾಮಸ್ಥರು ಒಂದು ಖಾತೆ ಮಾಡಿಸ್ಬೇಕು, ಮತ್ತೊಂದು ಮಾಡಿಸ್ಬೇಕು ಅಂತ ಇಲ್ಲಿ ಪಂಚಾಯತಿ ಹತ್ರ ಬರ್ತಾರೆ. ನಾವು PDO ಇಲ್ಲ ಅಂತಂದು ಎಷ್ಟು ಸತಿ ಹೇಳ್ಬಿಟ್ಟು ಕಳ್ಸೋಕ್ಕಾಗುತ್ತೆ? ಮೊನ್ನೆಲ್ಲ ಎಲೆಕ್ಷನ್ ಬಂತು, ಆವಾಗ ನೀತಿ ಸಂಹಿತೆ ಇದೆ ಅಂದ್ಬಿಟ್ಟು ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಇವಾಗ ತಿರ್ಗಾ ಮತ್ತೆ ಬಂದು ಈಗ 9ನೇ ತಿಂಗಳಲ್ಲಿ ಒಂದು ಸತಿ ಟ್ರಾನ್ಸ್ಫರ್ ಮಾಡಿದ್ರು, ತಿರ್ಗಿ 11ನೇ ತಿಂಗಳಲ್ಲಿ ಒಂದು ಸತಿ. ಇದೇ ಥರ ಮಾಡ್ಕೊಂಡು ಹೋದರೆ ಕೆಲಸಗಳು ಹೆಂಗೆ ಅಭಿವೃದ್ಧಿಗಳಾಗ್ತವೆ? ಈಗ ನಾವು ವರ್ಗಾವಣೆ ಕೆಲಸಗಳು ಮಾಡಿಸ್ಬಿಟ್ಟಿದ್ದೀವಿ, ಆ ಬಿಲ್ಗಳನ್ನ ಕಾಂಟ್ರಾಕ್ಟ್ಗಳು ಕೊಡಬೇಕು. ಅವ್ರು ಬಂದು ನಮ್ಮ ಮನೆ ಹತ್ರ ಕೂತ್ಕೊಂಡಾಗ ನಾವು ಅವ್ರಿಗೇನು ಅಂತಾರೆ ಆನ್ಸರ್ ಹೇಳೋಣ? ಆದ್ದರಿಂದ ದಯವಿಟ್ಟು ಈ ಪಂಚಾಯತಿ PDOಗಳನ್ನ ಪದೇ ವರ್ಗಾವಣೆ ಮಾಡೋದನ್ನ ನಿಲ್ಲಿಸಿ, ಒಂದು ಇದೇ ಅಧಿಕಾರಿ ಹೇಳಿದ್ರೆ ಇನ್ನೊಬ್ಬರಾಗಲಿ ಒಂದು ಒಳ್ಳೆಯ ಅಧಿಕಾರಿನೇ ಇಲ್ಲಿ ಹಾಕ್ಬಿಟ್ಟು ನಮಗೆ ಸದಸ್ಯರುಗಳಿಗೆ ಒಂದು ಪಕ್ಷಾತೀತವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊತೀವಿ. ಇಲ್ಲ, ಸಭೆ ವಿಚಾರ ನನಗೆ ಗೊತ್ತಿಲ್ಲ. ನನಗೆ ಈ ಥರ ಬೆಳಗ್ಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಫೋನ್ ಮಾಡಿ ಈ ಥರ ನಮ್ಮ ಪಂಚಾಯತಿ PDOನ 2 ತಿಂಗಳು ಒಂದೊಂದ್ಸತಿ ಡಿಸ್ಟರ್ಬ್ ಮಾಡ್ತಾವ್ರೆ, ಏನು ಸಮಸ್ಯೆ ಏನು ಮಾಡೋದು ಅಂತ ಕೇಳಿದ್ರು. ಆಯ್ತು, ನೀವು ತುರ್ತು ಸಭೆ ಕರೆದ್ಬಿಟ್ಟು ಮಾತಾಡಿ ನೋಡಿ ಅಂತ ಹೇಳಿದ್ಮೇಲೆ ಬೆಳಗಿಂದ ಈಚೆಗೆ ಇದಕ್ಕೆ ಗೊಂದಲ ಆದಮೇಲೆ ನೆನ್ನೆಯಿಂದ ಈಚೆಗೆ ಬಹುಶಃ ತಾಲೂಕಲ್ಲೊಂದು 15-20 ಜನ ಗ್ರಾಮ ಪಂಚಾಯತಿಲಿ ಏನು ನಡೀತೆ ಅಂತಕ್ಕಂಥ ಎಲ್ಲ ಮಾಹಿತಿ ಕೊಟ್ಟರು. ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ CO ಮತ್ತು EO ಕಾಂಗ್ರೆಸ್ ಏಜೆಂಟ್ರ ಕೆಲಸ ಮಾಡ್ತವ್ರೆ. ನಾವು ಸರ್ಕಾರದ ಕೆಲಸ ಆದರೂ ಕೂಡ ಸುಮ್ಮನೆ ನಮ್ಮನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು, ಸುಮ್ಮನೆ ಕಿರುಕುಳ ಕೊಡ್ತಕ್ಕಂಥದ್ದು, ಅವ್ರ ಮಾತೇನೆ ಕೇಳಲಿಲ್ಲ ಅಂತಂದರೆ ನಮಗೆ
ತನ್ನ ಜಿಲ್ಲಾ ಪರಿಷತ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಿಂದ ಇದನ್ನೆಲ್ಲ ಕೂಡ ಈ ಕಿರುಕುಳ ತಪ್ಪಿಸ್ಬೇಕು ನೀವು ಅಂತೇಳಿ ಸುಮಾರು ಜನ ನನ್ನ ಹತ್ರ ಪಿ ಡಿ ಒಗಳು ಕೂಡ ಮಾತಾಡಿದ್ರು. ಆದ ಕಾರಣ ನಮಗೇನು ಇಲ್ಲಿ ಯಾರನ್ನೇ ಪಿ ಡಿ ಒ ಹಾಕಲಿ 2 ತಿಂಗಳು ಒಂದು ಸತಿ ವರ್ಗಾವಣೆ ಮಾಡ್ತಾರೆ, ಹೆಂಗೆ ಪಂಚಾಯತಿ ಅಭಿವೃದ್ಧಿ ಆಗಿ ಸಾಧ್ಯ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಆದ ಕಾರಣ ಸೋಮವಾರ ನಾವು JDS ಮತ್ತು BJP ಕಾರ್ಯಕರ್ತರು ಕೂಡ ಮಾತಾಡಿ ತಾಲೂಕಲ್ಲಿ ಗೆದ್ದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಮತ್ತು JDS ಸದಸ್ಯರುಗಳು ಕೂಡ ಒಂದು ಪ್ರತಿಭಟನೆ ಮಾಡಿ, ಯಾವ ನೈತಿಕತೆ ಮೇಲೆ CS ಈ ಒಂದು ಏನಂತಾರೆ ಅದಕ್ಕೆ ಸ್ವಂತ ನೈತಿಕರಿ ಸರ್ಕಾರಿ ಕೆಲಸ ಮಾಡ್ತಾಯಿಲ್ಲ, ಅವರು ಕಾಂಗ್ರೆಸ್ ಏಜೆಂಟ್ರ ಕೆಲಸ ಮಾಡ್ತಿರ್ತಕ್ಕಂಥ CS ಏನು ದಬ್ಬಾಳಿಕೆ ಮಾಡ್ತಾವ್ರೆ ಇಲ್ಲಿ, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಾಗಬೇಕು. ಬಹುಶಃ ಅವರೇನೋ ಕಾಂಗ್ರೆಸ್ ಪಕ್ಷದ ಏಜೆಂಟ್ರ ಕೆಲಸ ಮಾಡ್ತಾರೆ, ಅವ್ರು ಮನೆಗೆ ಮಾಡಿಕೊಡ್ಲಿ. ತಾಲೂಕಲ್ಲಿ ಸರ್ಕಾರಿ ಕೆಲಸ ಮಾಡ್ತಾಯಿದ್ರೆ, ಸರ್ಕಾರಿ ಅಧಿಕಾರಿ ಕೆಲಸ ಮಾಡ್ತಾಯಿದ್ರೆ ಈ ಥರ ಒಂದು ದುಂಡಾವರ್ತಿ ಯಾಕೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕು ಅಂತ ಹೊರಟಿದ್ದೀವಿ. ಇಒನು ಮತ್ತು CS ಇಬ್ಬರು ಕೂಡ ಸೇರ್ಕೊಂಡು ಯಾವ್ಯಾವ ಪಂಚಾಯತಿಲಿ ಆದಾಯ ಚೆನ್ನಾಗೈತೆ, ಯಾವ್ಯಾವ ಪಂಚಾಯತಿಲಿ ಜಾಸ್ತಿ ಖಾತೆಗಳು ಆಗಬೇಕು, ಯಾವ್ಯಾವ ಪಂಚಾಯತಿಲಿ ಕೈಗಾರಿಕಾ ಪ್ರದೇಶ ಜಾಸ್ತಿ ಐತೆ ಅಂಥ ಜಾಗಗಳಿಗೆ ಹಿಂದೆ ಯಾರು ಬ್ಯಾಕ್ ಬೋನವ್ರು ಗೊತ್ತಿಲ್ಲ, ಇಲ್ಲಿರ್ತ ಕೆಲ ಉತ್ತರ ಶಾಸಕರು ಕೊಡಬೇಕು. ಅಂಥ ಜಾಗಗಳಿಗೆ ಅವ್ರು ಬೇಕಾದ ಅಧಿಕಾರಿಗಳು ಹಾಕ್ಕೊಂಡು ಅವ್ರ ಕೆಲಸ ಸಾಧನೆ ಮಾಡಿ 15-20 ದಿವಸದ ಮಟ್ಟಿಗೆ ಅಲ್ಲಿಗೆ ಅಧಿಕಾರಿಗಳನ್ನ ಅವ್ರು ಬೇಕಾದವ್ರನ್ನ ಹಾಕೋದು, ಅಲ್ಲಿ ಅವ್ರ ಕೆಲಸ ಆದಮೇಲೆ ಅವ್ರು ವರ್ಗಾವಣೆ ಮಾಡೋದು, ಈ ಥರ ಒಂದು ಅಗಲದೊರಡೆ ನಡೀತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಕಂಡು ಬಂದೈತೆ. ಅದ ಕಾರಣ ಇದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಒಬ್ಬರು ಪಿ ಡಿ ಒನ 3 ಕಡೆ ಕೆಲಸ ಮಾಡೋಕೆ ಹಾಕ್ಕೊಟ್ಟವ್ರಿ CS ರೇಖಾ ಅಂತೇಳಿ, ತ್ಯಾಮಂಡ್ಲಗೂ ಕೆಲಸ ಮಾಡ್ತಾರೆ, ಗೊಲ್ಲಳಿಗೂ ಕೆಲಸ ಮಾಡ್ತಾರೆ. ಇದೆಲ್ಲ ಮುಗಿದ ಮೇಲೆ ತಾಲೂಕ್ ಪಂಚಾಯತಿಲೂ ಕೆಲಸ ಮಾಡ್ತಾರೆ. ಇದಕ್ಕೆಲ್ಲ ಒಬ್ಬರು ಪಿ ಡಿ ಒ 3 ಸ್ಥಾನ ಇರ್ತಕ್ಕಂಥವ್ರು, ಕೆಲವು ಜನ ಪಿ ಡಿ ಒಗಳಿಗೆ ಜಾಗನೇ ಇಲ್ಲ ಇಲ್ಲಿ. ಇವೆಲ್ಲ ಯಾಕೆ, ಏನು ಯಾವ ಒಂದು ನೈತಿಕತೆ ಮೇಲೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಗೊತ್ತಾಗಬೇಕು. ಆದ ಕಾರಣ ಸೋಮವಾರ ಇದೆರಡರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ತಾಲೂಕ್ ಪಂಚಾಯತಿ ಮುಂದೆ ಮಾಡಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇಂಥ ದಬ್ಬಾಳಿಕೆಗೆ ಅವಕಾಶ ಕೊಡಬಾರ್ದು ಅಂತೇಳಿ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಹೋರಾಟ ಮಾಡ್ತೀವಿ ಸೋಮವಾರ. ಆದ ಕಾರಣ ನಾನು ಮಾಧ್ಯಮದ ಮುಖಾಂತರ ಕೇಳಿದಿಷ್ಟೇ, ಕಳಲ್ಘಟ್ಟ, ಬೇಗೂರು, ಬೂದಿಯಾಳು, ಎಂಟ್ಕನಹಳ್ಳಿ ಮತ್ತು ಕೆಲವು ಭಾಗದಲ್ಲಿ ಪಿ ಡಿ ಒ ಮೇಲೆ ಏನು ಅಲಿಗೇಷನ್ ಐತೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಒಂದು ಹೆಜ್ಜೆ ಮುಂದೆ ಹೋಗಿ ಬೂದಿಯಾಳು ಪಂಚಾಯತಿ ಪಿ ಡಿ ಒ ಲೋಕಾಯುಕ್ತರಿಗೆ CS ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂತಂದರೆ ಯಾವ ರೀತಿ ಐತೆ ಅಂತಕ್ಕಂಥದ್ದು ಯತ್ನ ಮಾಡಬೇಕು. ಇದನ್ನೆಲ್ಲನೂ ಕೂಡ ತೀರ್ಮಾನ ಮಾಡಿ ನಾವು ಸೋಮವಾರ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇರ್ತಕ್ಕಂಥ 23 ಗ್ರಾಮ ಪಂಚಾಯತಿಲಿ ಎಲ್ಲರೂ ಕೂಡ 22-23 ಗ್ರಾಮ ಪಂಚಾಯತಿ ತಾಲೂಕಲ್ಲಿ ಏನೈತೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ನಮ್ಮ BJP ಮತ್ತು JDS ಅಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳು, ಅಧ್ಯಕ್ಷಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕು. ಇವ್ರ ವಿರುದ್ಧ ಹೋರಾಟ ಮಾಡಬೇಕು. ಕಳಗಟ್ಟದಲ್ಲಿ ಒಬ್ಬ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಮತ್ತು ಸದಸ್ಯಗಳು ಕೊಡ್ತಾ ಇರ್ತಕ್ಕಂಥ ಕಿರುಕುಳ ಅಷ್ಟಿಷ್ಟಲ್ಲ. ಆದ ಕಾರಣ ಇವೆಲ್ಲ ಪ್ರಶ್ನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಸೋಮವಾರ ಪ್ರತಿಭಟನೆ ಮಾಡೋಂಥ ಕೆಲಸ ಮಾಡ್ತೀವಿ. ಅದೇ ಪಿ ಡಿ ಒ ಬೇಕಣ್ಣ ನಿಮಗೆ? ನಮಗೇನು ಅವಶ್ಯಕತೆ ಇಲ್ಲ. ಯಾರನ್ನ ಹಾಕ್ಲಿ, ಕರೆಕ್ಟಾಗಿರೋರು ಹಾಕಲಿ, ಅದೇ ಪಿ ಡಿ ಒ ಬೇಕು ಅಂತೇನಿಲ್ಲ. ಯಾರನ್ನಾದ್ರೂ ಕೂಡ ಹಾಕ್ಲಿ, ಅಟ್ಲೀಸ್ಟ್ 1 ವರ್ಷ 2 ವರ್ಷ ಕೆಲಸ ಮಾಡೋಂಥವ್ರನ್ನ ಹಾಕ್ಲಿ. ಅವ್ರ ಕೆಲಸಕ್ಕೆ ಅನುಗುಣವಾಗಿ ಹೋಗೋಂಥವ್ರನ್ನ ಹಾಕೋದು ಬೇಡ. ಇಲ್ಲಾರ ಕಾಂಗ್ರೆಸ್ ಮುಖಂಡರುಗಳು ಮಾತು ಕಟ್ಕೊಂಡು ಅವ್ರು ಬೇಕಾಬಿಟ್ಟು ಕೆಲಸ ಮಾಡೋದನ್ನ ಶಾಸಕರು ನಿಲ್ಲಿಸಬೇಕು. ಇದರಿಂದ ನಮಗೇನು ತೊಂದರೆ ಇಲ್ಲ, ನಾವು ಹೋರಾಟ ಮಾಡ್ತೀವಿ. ಬಟ್ ನಿಮಗೆ ನಿಮ್ಮ ಹೆಸರಿಗೆ ಕಪ್ಚುಕ್ಕೆ ಬರ್ತದೆ. ಶಾಸಕರ ಸ್ಥಾನಕ್ಕೆ ನಿಮಗೆ ಈ ನಿಮ್ಮ ಹಿಂದೆ ಮುಂದಿರ್ತಕ್ಕಂಥ ಕಾಂಗ್ರೆಸ್ನ ಮುಖಂಡರುಗಳು ಮತ್ತು ಪಟಾಲಯಂಗಳು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ನಿಮ್ಮ ಗೌರವನ ಕಡಿಮೆ ಮಾಡ್ಕೊತೀರ.